ಎದುರಾರು ನಿನಗೆ ಮಣೀಪ ಮಣಿಬೇಲಿ ನೀನಾದೆ ನಮಗೆ ನಾಡು ಕರುನಾಡು ಎಲ್ಲ ನಿನ್ನದು ನೀ ತಂದ ವಿಜಯ ಸದಾ ನಮ್ಮದು ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನೀ ನಮ್ಮ ನಿತ್ತಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವರಿಬ್ರು ಒಂಥರ ತುಂಬಾನೇ ಖುಷಿ ಆಗುತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ. ಶಿವಮೊಗ್ಗದಿಂದ ಜನಸ್ನೇಹಿ ಆಶ್ರಮದವರೆಗೂ ಸೈಕಲ್ ಜಾಥಾ ಬಂದಿದ್ದಾರೆ. ಅದು ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರ ಪೂರ್ತಿ ವಿಚಾರಗಳನ್ನ ತಿಳಿಸ್ತೀನಿ. ಅಲ್ವಾ ಸರ್? ಎಲ್ಲ ವಿಚಾರಗಳನ್ನ ತಿಳಿಸಕ್ ರೆಡಿ ಇದ್ದೀರಾ? ಸರಿ, ಸುಮಾರು 300 ಕಿಲೋಮೀಟರ್ ಇಂದ ಸೈಕಲ್ ತುಂಬ್ಕೊಂಡ್ ಬರೋದಂತ ಸಾಧಾರಣವಾದಂತ ಕೆಲಸ ಅಲ್ಲ. ಸೊ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳಿಸ್ಕೊಡ್ಬೇಕು ಈಗ ನಮ್ಗೆ. ಅಲ್ಲಿ ತಿಳಿಸ್ಕೊಡ್ರಂತೆ. ಅದು ಹೀರೋ ಸೈಕಲ್ ಅಲ್ಲ, ಅಟ್ಲಾಸ್ ಸೈಕಲ್. ಅದೇ ಕರೆಕ್ಟ್. ಎಲ್ಲ ಗೇರ್ ಸೈಕಲ್ ಅಲ್ಲಿ ತುಂಬ್ಕೊಂಡ್ ಬರೋದಲ್ಲ. ಸ್ನೇಹಿತರೆ ನೀವು ನೋಡ್ಬೋದು, ಈಗ ಬಂದಿರೋ ಲೇಟೆಸ್ಟ್ ವೆಹಿಕಲ್ಸ್ ಎಲ್ಲ ಇವಾಗ ಒಂದು ಸುಮ್ಮನೆ ಪುಷ್ ಮಾಡಿದ್ರೆ ಒಂದು ಸ್ವಲ್ಪ ಮೀಟರ್ ಹೋಗ್ಬಿಡುತ್ತೆ. ಇದು ಹಳೆ ಕಾಲದ ಅಟ್ಲಾಸ್ ಸೈಕಲ್. ಸೊ ಈ ಸೈಕಲ್ ಅಲ್ಲಿ 300 ಕಿಲೋಮೀಟರ್, ಸರಿ ಸುಮಾರು ಇವತ್ತಿಗೆ 5 ದಿನ ಆಗಿದೆ ಇವರು ಶಿವಮೊಗ್ಗದಿಂದ ಬಿಟ್ಟು. ಸರಿ ಬಿಡುವಾಗ್ಲೇ ನನಗೆ ಫೋನ್ ಮಾಡಿದ್ರು, ಸರ್ ನಾನು ಶಿವಮೊಗ್ಗದಿಂದ ಸೈಕಲ್ ಜಾಥಾ ಬರ್ತಾ ಇದೀವಿ ಅಂತ. ನನಗೆ ಅನ್ನಿಸ್ತು, ಸರ್ ಏನು ತಮಾಷೆ ಮಾಡ್ತಿದ್ದೀರಾ, ಅಲ್ಲಿಂದ ಯಾಕೆ ಸರ್ ಬರ್ತಿದ್ದೀರಾ ಸೈಕಲಲ್ಲಿ, ಆರಾಮಾಗಿ ಬಸ್ಸಲ್ಲಿ ಬರ್ಬೋದು ಅಂತ ಹೇಳಿದೆ. ಇಲ್ಲ ಸರ್, ಖಂಡಿತ ನಿಮ್ಮ ಆಶ್ರಮದಲ್ಲಿ ಬಂದು ಕಂಪ್ಲೀಟ್ ವಿಚಾರಗಳನ್ನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ, ಲೇಟ್ ಮಾಡೋದು ಬೇಡ. ನೀವು ಕೂಡ ತುಂಬಾ ಜನ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಇನ್ನೊಬ್ಬರಿಗೆ ಮಾದರಿ ಜೊತೆಗೆ ಇನ್ನೊಬ್ಬರಿಗೆ ಒಂದು ಒಳ್ಳೆ ವಿಷಯವನ್ನು ತಿಳಿಸಕ್ಕೆ ಅವ್ರು ಬಂದಿರೋದು ಇಲ್ಲಿಗೆ. ಅದನ್ನ ದಯವಿಟ್ಟು ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಅದರಲ್ಲೂ ಅಪ್ಪು ಸರ್ ಅವರ ದೊಡ್ಡ ಭಕ್ತರು ನೀವು. ಸೊ ನಮಗೆಲ್ಲ ಒಂದು ಕಡೆ ಅಪ್ಪು ಸರೇ ಬಂದಿದ್ದಾರೆ ಅನ್ನೋಷ್ಟು ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು. ಬನ್ನಿ ಸರ್. ಸೊ ನಾಳೆ ಶಿವರಾತ್ರಿ ಹಬ್ಬ ಇರೋ ಪ್ರಯುಕ್ತ ಸಾಕಷ್ಟು ಜನರಿಗೆ ಊಟಕ್ಕೆ ನಾಳೆ ಏನೇನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಜನರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಲಿಕ್ಕೆಲ್ಲ ರೆಡಿ ಆಗ್ತಾ ಇದೆ. ಸೊ ಇನ್ನೂ ಮಾಡೋದಿದೆ, ರಾತ್ರಿ ಎಲ್ಲ ಇವತ್ತು ಜಾಗರಣೆ. ಸೊ ಊಟಕ್ಕೆ ರೆಡಿ ಮಾಡಿ. ಸೊ ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಸರ್ ಬನ್ನಿ, ನೀವೊಂಚೂರು ಕೈ ಹಾಕ್ಬಿಡಿ. ಯಾಕಂದರೆ ಅಪ್ಪು ಸರ್ ತುಂಬ ಖುಷಿ ಪಡ್ತಾರೆ. ನಿಮ್ಮಂಥವ್ರ ಕಂಡ್ರೆ ತುಂಬ ಇಷ್ಟ ಅಪ್ಪು ಸರ್ಗೆ. ಈಗ ರೆಡಿ ಆಗ್ತಿದೆ ಸರ್. ರಾತ್ರಿ ಯಾರ್ಯಾರು ಜಾಗರಣೆ ಮಾಡ್ತಾರಲ್ಲ ಎಲ್ಲ ಊಟ ಬಿಸಿ ಬಿಸಿ. ಬನ್ನಿ ಸರ್. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ನೋಡಿ, ಮಿಸ್ ಮಾಡ್ಕೊಂಬಿಡಿ. ಪಾಪ ತುಂಬ ಕಷ್ಟಪಟ್ಟು 300 ಕಿಲೋಮೀಟ್ರಿಂದ ಬಂದಿದ್ದಾರೆ. ಸೊ ಕಂಪ್ಲೀಟ್ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಳ್ಳಿ ಇಳ್ಕೊತಿದ್ಯಾ? ನೋಡ್ದ ನಗು ನೋಡ್ದ. ಮೊದಲನೇದಾಗಿ ನಮ್ಮ ಒಂದು ಆಶ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಏನೇನು ವಿಚಾರಗಳನ್ನ ಹೇಳಕ್ ಬಂದಿದ್ದೀರಾ, ಒಂದು ಅದ್ಭುತವಾದ ಜಾಥವನ್ನು ಅಂದರೆ ಅಲ್ಲಿಂದ ಒಂದು ಸೈಕಲ್ ಜಾಥವನ್ನು ಯಾಕೆ ಹಮ್ಮಿಕೊಂಡ್ರಿ, ಸೊ ಕಂಪ್ಲೀಟ್ ವಿಷಯವನ್ನು ಸ್ವಲ್ಪ ತಿಳಿಸ್ಕೊಡಿ. ಯಾಕಂದರೆ ನಮ್ಮ ಆಶ್ರಮಕ್ಕೆ ಬಂದಿರೋ ಒಂದು ಅದೃಷ್ಟ ಇವಾಗ ಅಷ್ಟು ದೂರದಿಂದ. ಹಾಗಾಗಿ ಸ್ವಲ್ಪ ಸೌಂಡ್ ಕಮ್ಮಿ. ಮೊದಲದಾಗಿ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೆ ಈ ಆಶ್ರಮದಲ್ಲಿರುವ, ಆಶ್ರಮ ಅಲ್ಲ ಇದು ದೇವ್ರ ಮನೆಯಲ್ಲಿರುವ ಎಲ್ಲ ಭಕ್ತರಿಗೂ ನಮ್ಮ ಶಿವಮೊಗ್ಗದ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ.
ಹಾಗೆ ಕರ್ನಾಟಕ ರಾಜ್ಯ ನಾಮಫಲಕ ಕಲಾವಿದರ ಸಂಘ ಇವರಿಂದಲೂ ನಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಉದ್ದೇಶ ಒಂದೇ ಬಂದಿದ್ದು ಇಲ್ಲಿಗೆ. ಫಸ್ಟ್ ಇಲ್ಲೇ ಏನಕ್ಕೆ ಬಂದ್ವಿ ಅಂತ ಕೇಳ್ತಿದ್ದೀರ ನೀವು, ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಫಸ್ಟ್ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ಫಸ್ಟ್ ನಾವು ಹೋಗೋದು ಇಲ್ಲಿಗೆ ದೇವಸ್ಥಾನಕ್ಕೆ ಅಲ್ವಾ? ಅದಕ್ಕೆ ದೇವಸ್ಥಾನಕ್ಕೆ ಅಂದರೆ ನಾವು ಫಸ್ಟ್ ಬಂದಿದ್ದೇವೆ. ದೇವ್ರ ಮನೆಗೆ ಬಂದು ಭಕ್ತಾದಿಗಳಿಗೆ ನೋಡ್ಕೊಂಡು ಭಕ್ತಾದಿ ದೇವರಿಂದ ಆಶೀರ್ವಾದ ಪಡ್ಕೊಂಡು ಮುಂದಕ್ಕೆ ಸಾಗೋಣ ಅಂತ ಬಂದಿದ್ದೀವಿ. ಸರ್, ವಿಶೇಷ ಏನಂದ್ರೆ ಉದ್ದೇಶ ಬಂದು ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಆಸ್ಪತ್ರೆ ಸೌಲಭ್ಯ ಹೆಚ್ಚಿಸಿ, ಆಹಾರ ಆರೋಗ್ಯ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರ ಸ್ವತ್ತು. ಅದು ಯಾರು ಕಸ್ಕೊಳ್ಳೋದು ಇಲ್ಲ ಸರ್. ಯಾಕಂದ್ರೆ ಇದು 4 ದಿವಸ ಜೀವನ. ಇಲ್ಲಿ ಶ್ರೀಮಂತಿಕೆ ಏನಿಲ್ಲ. ಶ್ರೀಮಂತಿಕೆ ಏನ್ ಗೊತ್ತಾ? ಇವ್ರು ಮಾಡ್ತಿದಾರಲ್ಲ ಒಳ್ಳೆ ಕೆಲಸ, ಅದೇ ದೊಡ್ಡ ಶ್ರೀಮಂತಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 10 ಕೋಟಿ ಬಂಗ್ಲೆ, 20 ಕೋಟಿ ಕಾರು, ಅದು ಯಾವ್ದು ಲೆಕ್ಕಕ್ಕೆ ಬರಲ್ಲ. ನಾವು ಮಾಡೋ ಕೆಲಸನೇ ನಾಳೆ ಸರ್ ನಮಗೆ ಹುಡ್ಕೋದು. ಇವತ್ತು ಮಾಡಿರೋ ಕೆಲಸಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಹುಡ್ಕೊಂಡು. ಅವ್ರು ಮಾಡೋ ಕೆಲಸಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಹುಡ್ಕೊಂಡ್ ಬಂದಿರೋದು ಅಲ್ವಾ? ಅದೇ ತರ ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಸರ್ ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ, ಎಲ್ಲ ತುಳಿದಾಗ್ಬಿಡ್ಬೇಕು. ಇದು ನಾವು ಮನಸ್ಸಲ್ಲಿ ಕೆಟ್ಟದ್ದು ಏನಿದೆಯಾ ಕಟ್ಟಿ ಸ್ವಲ್ಪ ಒಂದು ಕೆಟ್ಟದ್ದು ಮಾಡ್ಬೇಕಾದ್ರೆ ಒಂದು 5 ನಿಮಿಷ ಯೋಚನೆ ಮಾಡ್ಬಿಟ್ರೆ ಅಲ್ಲಿ ಕೆಟ್ಟದಂತೆ ಇರಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಹಾಗಾಗಿ ಬಂದು ಸುಮಾರು ಜನ ತಂದೆ ತಾಯಿಂದರಿಗೆ ನೋಡಿದೆ, ಅಣ್ಣ ತಮ್ಮಂದರಿಗೆ ನೋಡಿದೆ, ನಮ್ಮ ಸ್ನೇಹಿತರಿಗೆ ನೋಡಿದೆ, ಪುಟಾಣಿ ಮಕ್ಕಳಿಗೆ ನೋಡಿದೆ, ತಾಯಿಂದರಿಗೆ ನೋಡಿದೆ, ಅಕ್ಕಂದರಿಗೆ ನೋಡಿದೆ. ತುಂಬ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ನಾವು ಶಿವಮೊಗ್ಗದಲ್ಲಿ ಮಾಡ್ಬೋದಲ್ಲ ಅಂತ ನಮ್ಮ ಮನಸ್ಸಿಗೆ ಗೊತ್ತು. ಖಂಡಿತ ನಿಮ್ ಸಪೋರ್ಟ್ ಇದ್ರೆ ಖಂಡಿತ ಶಿವಮೊಗ್ಗದಲ್ಲಿ ನಾವು ಒಂದು ಆಶ್ರಮ ಕಟ್ತೀವಿ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಪಾಪ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟೋ ಜನ ನೋಡಿದ್ರೆ ನಮಗೆ ಹೊಟ್ಟೆ ಉರಿಯತ್ತೆ. ಏನ್ ಮಾಡ್ತೀರಾ, ದೇವ್ರು ಕೊಟ್ಟಿಲ್ಲ, ಮುಂದಿನ ದಿನದಲ್ಲಿ ಕೊಡ್ತಾನೆ ಅಂತ ನಂಬಿಕೆನೂ ಇದೆ. ಏನ್ ಮಾಡ್ತೀರಾ, ಪಾಪ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದು ನೋಡಿದ್ರೆ ನೋಡಕ್ಕಾಗಲ್ಲ. ಅವ್ರು ಊಟ ತಿಂಡಿ, ಆ ರೋಡಲ್ಲಿ ಹೋಗೋರು ಅವರಿಗೆ ಕೆಟ್ಟದಾಗಿ ಮಾತಾಡಿ ಅವರಿಗೆ ಹಿಂಸೆ ಕೊಟ್ಟು ಭಾರಿ ಇದು ಮಾಡ್ತಾರೆ. ಅದಕ್ಕೆ ಸರ್ಕಾರನೂ ನೋಡಲ್ಲ. ಒಂದು ನೀವು ಪ್ರೈವೇಟು, ಸರ್ಕಾರ ಗೌರ್ಮೆಂಟು, ನಾವು ಗೌರ್ಮೆಂಟ್ ನಾವು ಹುಡುಕಿರೋದು, ಅವರು ಜನರು ನೋಡಿ ಬಿಟ್ಟಿದ್ದಾರೆ. ಪ್ರೈವೇಟ್ ಅವ್ರು ಸಾಕ್ತಿದ್ದಾರೆ ಇವತ್ತು. ಅದು ಅಧಿಕಾರ ಯಾರಿಗೆ ಬೇಕಾಗಿರೋದು ಗೊತ್ತಾ? ಸರ್ಕಾರದವರಿಗೆ ಅಧಿಕಾರ ಬೇಕಾಗಿರೋದು. ಹಾಗೆ ಸರ್, ಇನ್ನೊಂದು ಪುನೀತನ ಬಗ್ಗೆ ಹೇಳ್ಬೇಕಂದ್ರೆ, ಪುನೀತ್ ಸಾರು ಮಾಡಿರೋ ಕೆಲಸಗಳು, ಇವತ್ತು ಮಾಡಿರೋ ಕೆಲಸಗಳು ಒಂದ್ ಕೈಯಲ್ಲಿ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗಿಲ್ಲ. ಅವರು ನಿಮ್ಮ ಬಗ್ಗೆನೂ ಕೇಳಿದೆ, ನಿಮ್ಮ ಬಗ್ಗೆ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಎಲ್ಲಿ ನೀವು ಲೈವಲ್ಲಿ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಅಲ್ಲಿಂದ ಶಿವಮೊಗ್ಗದಿಂದ ಬರ್ತಾನೆ ವೇಳೆ ಬಂದಿದ್ದು, ಜನಸ್ನೇಹಿ ಯೋಗೇಶ್ವರ ಆಶ್ರಮಕ್ಕೆ ಹೋಗಿ ಬರ್ತೀನಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿದ್ರು. ಬಂದಿದ್ದೆ ಫಸ್ಟು ದೊಡ್ಡ ಹಿರಿಯವ್ರದ್ದು ಆಶೀರ್ವಾದ ಸಿಕ್ತು. ಅದೇ ಮುಖ್ಯ ನಮ್ಮ ಜೀವನದಲ್ಲಿ. ಏನಪ್ಪ ಸಾಧನೆ ಮಾಡಿದ್ಯಾ? 4 ಜನ ಪ್ರೀತಿ, ದುಡ್ಡು ಅಂತಸ್ತು ಏನಿಲ್ಲ. ಅಪ್ಪಸಾರ ಬಗ್ಗೆ ಹೇಳ್ಬೇಕಂತಂದ್ರೆ ದೇವತಾ ಮನುಷ್ಯ, ಮಾತಾಡಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ. ಆದ್ರೆ ಅವ್ರು ಮಾಡಿರೋ ಕೆಲಸ ನಾವು ಒಂದು ಉಗ್ರಷ್ಟು ಮಾಡೋಕ್ಕಾಗಲ್ಲ, ನಾನು ಕೇಳಿರೋ ಬಗ್ಗೆ. ಆದ್ರೆ ನಾನು ಹೇಳೋದು, ಎಲ್ಲರೂ ಅವ್ರ ಥರ ಬದುಕಕ್ಕಾಗಿಲ್ಲ ಅಂದರೂ ಕೆಟ್ಟದ್ದು ಮಾತ್ರ ಯಾರು ಮಾಡಬೇಡಿ. ದಾನ ಮಾಡೋಕ್ಕಾಗಿಲ್ಲ ಅಂದರೂ ಯಾರ ಹತ್ರನೂ ಹೊಟ್ಟೆ ಉಸಿ ಕಸ್ಕೊಂಬೇಡಿ. ನಿಮ್ಮ ಬಾಡಿಗೆ ನೀವು ಇರಿ. ಇದೊಂದು ಶುದ್ಧವಾಗಿದ್ರೆ ನಾವು ಯಾವತ್ತಿದ್ರೂ ಚೆನ್ನಾಗಿರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೊಮ್ಮೆ ಇವತ್ತು ನಿಮ್ಮ ಮದುವೆಯ ವಾರ್ಷಿಕೋತ್ಸವ 10ನೇ ವರ್ಷದ್ದು, 9ನೇ ವರ್ಷದ್ದು ನಮ್ಮ ಶಿವಮೊಗ್ಗದ ಜನತೆ ಪರವಾಗಿ ಹಾಗೂ ನಮ್ಮ ಪರವಾಗಿ ತಮಗೆ ಮದುವೆಯ ಹಾರ್ದಿಕ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ತುಂಬಾ ಖುಷಿ ಆಗುತ್ತೆ. ಮೊದಲನೇದಾಗಿ ನೀವು ಆಲ್ರೆಡಿ ದೇವ್ರ ಭಕ್ತರು, ನಾನು ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ನಾನು ದೇವಸ್ಥಾನದಲ್ಲಿರೋ ಪೂಜೆ ಸೊ ಹಾಗಾಗಿ ದೇವರು ಭಕ್ತರಾಗಿರೋದ್ರಿಂದ ದೇವಸ್ಥಾನದಲ್ಲಿರೋ ಪೂಜಾರಿ ಮಾತು ಕಮ್ಮಿ, ಕೆಲಸ ಜಾಸ್ತಿ. ಸೊ ನಮ್ಮ ಕೈಲಾದಂತ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತೀವಿ. ಬಟ್ ಇವ್ರು ಬಂದಿರೋದು ಮಾತ್ರ ತುಂಬಾ ಅದ್ಭುತವಾದಂತ ಕೆಲಸಕ್ಕೆ, ಒಂದು ಒಳ್ಳೆ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಆಸ್ಪತ್ರೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಡೆಗಟ್ಟಿ, ಎಷ್ಟೋ ಬಡ ಜನರಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಮಾತ್ರೆ ಮೆಡಿಸಿನ್ಸ್ ವ್ಯವಸ್ಥೆ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯ ಆಂಬುಲೆನ್ಸ್ಗಳಿಗೆ ಅಪ್ಪು ಸರ್ ಅವರ ಹೆಸರಿಡಿ ಅಂತ. ಇದರಲ್ಲಿ ಏನೂ ತಪ್ಪಿಲ್ಲ ಸರ್. ಅಂತ ಮಹಾತ್ಮನ ಹೆಸರಿಟ್ರೆ ನಮ್ಮ ಸರ್ಕಾರದ ಗೌರವ ಹೆಚ್ಚಾಗತ್ತೆ ಹೊರತು ಅಪ್ಪು ಸರ್ ಗೌರವ ಏನು ಹೆಚ್ಚಾಗಲ್ಲ.
ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಸರ್ಕಾರಕ್ಕೆ ಇದೊಂದು ಮನವಿ ನಮ್ಮ ಕಡೆಯಿಂದ ಸಲ್ಲುತ್ತೆ. ನಾವು ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ. ಮೊದಲನೇದಾಗಿ ಒಂದು ಮಾತು ಕೇಳ್ಬೇಕು ಸರ್. ನಿಮ್ಮ ಹೆಸರೇನು ಸರ್? ಸೈಯದ್. ನಿಮ್ಮ ಹೆಸರೇನು ಸರ್? ಗೌಸ್ಬಿಗೆ ಸರ್. ಇವರಿಬ್ಬರು ಹಿಂದೂಗಳಲ್ಲ, ಮುಸ್ಲಿಂ. ಆದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಜಾತಿ 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 ಜಾತಿ. ಯಾವ ಜಾತಿ? ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯ ಸೃಷ್ಟಿ ಮಾಡಿದ್ದು ಜಾತಿನ. ಆದ್ರೆ ಯಾವುದೇ ಜಾತಿ ಇಲ್ಲದೆ ಸರ್ವ ಧರ್ಮ ಸೌಧ ಅಂತ ಸ್ಥಾಪಿರೋದು ಜನಸ್ನೇಹಿ ಸಂಸ್ಥೆ. ನಮ್ಮಂಗೆ ಸಾಕಷ್ಟು ಸಂಸ್ಥೆಗಳಿದ್ದಾವೆ. ಎಲ್ಲರೂ ಕೂಡ ಒಂದು ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ಸಾಕಷ್ಟು ಅನಾಥಾಶ್ರಮಗಳು, ನಿರಾಶ್ರಿತ ಆಶ್ರಮಗಳು ಇವತ್ತು ಅನಾಥರಿಗಾಗಿ, ನಿರ್ಗತಿಕರಿಗಾಗಿ, ಬೀದಿ ಬಿದ್ದಂತವರಿಗಾಗಿ ಯಾವುದೇ ಜಾತಿ ಮತ ನೋಡದೆ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ಸರ್ಕಾರದ ₹1 ಅನುದಾನ ತಗೊಳ್ದೆ. ಎಲ್ಲರೂ ಯೋಚನೆ ಮಾಡ್ತಾರೆ ಸರ್ಕಾರದಿಂದ ಅನುದಾನ ಬರುತ್ತೆ, MLA MP ಫಂಡ್ ಬರುತ್ತೆ, ಕಂಪನಿಗಳು ತಂದು ಕೊಡ್ತಾರೆ, ಫಾರಿನ್ ಫಂಡ್ಸ್ ಬರುತ್ತೆ ಅಂತ. ನಾನು ಯಾವ್ದು ₹500 ನೋಟೇ ನೋಡಿಲ್ಲ ಸರ್ ಆ ತರದ್ದು. ಆದ್ರೆ ಜನಗಳು ಮಾತ್ರ ನಮ್ಮನ್ನು ಕೈ ಬಿಟ್ಟಿಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಇವತ್ತು ನಮ್ಗೆ ಊಟ, ತಿಂಡಿ, ಬಟ್ಟೆ, ನಾನು ಹಾಕಿರೋ ಶರ್ಟು ಕರ್ನಾಟಕ ಜನನೇ ಕೊಟ್ಟಿರೋದು. ಸೊ ಅವ್ರು ಕೊಟ್ಟಿರೋ ಹೊತ್ತಿಗೆ ನಾನು ಇಷ್ಟು ಜನರನ್ನ ನೋಡ್ಕೊಳಕ್ ಆಗ್ತಾ ಇರೋದು. ಸೊ ಅವ್ರ ಪಾದಕ್ಕೆ ಇಲ್ಲಿಂದ ನಮಸ್ಕಾರ ತಿಳಿಸ್ತೀನಿ. ಮೊದಲನೇದಾಗಿ ನೀವು ಬಂದಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ನಿಜವಾಗ್ಲೂ ಯಾವುದೇ ಜಾತಿ ಭೇದ ಭಾವ ಮಾಡದೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವುದೂ ಇಲ್ಲ, ಎಲ್ಲ ಒಂದೇ ತಾಯಿ ಮಕ್ಕಳು ನಾವು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಯ್ತು, ಯಾಕಂದ್ರೆ ನಿಮ್ಮ ಹೆಸರು ಕೇಳಿದ ಅದೊಂದೇ ಕಾರಣಕ್ಕೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಗುತ್ತೆ ಸ್ನೇಹಿತರೆ. ನಮ್ಮ ಮಧ್ಯದಲ್ಲಿ ಕೆಲವರು ಇದ್ದಾರೆ ಜಾತಿ ಬೀಜವನ್ನ ಬಿತ್ತುವಂತವ್ರು. ಅಂತವ್ರಿಗೆ ಗಮನ ಕೊಡದೆ ಒಳ್ಳೆ ಕೆಲಸ ಮಾಡುವಂತವ್ರಿಗೆ ಬೆಂತಟ್ಟುವಂತ ಕೆಲಸ ನಾವು ಮಾಡೋಣ. ಇವತ್ತು ಇವರು 300 ಕಿಲೋಮೀಟರ್ ಏನ್ ಸೈಕಲ್ ಜಾಥಾ ಮಾಡ್ಕೊಂಡ್ಬಂದ್ರು, ಅವ್ರಿಗೇನ್ ಮಾಡಕ್ ಕೆಲಸ ಇರ್ಲಿಲ್ಲ ಅಂತ ಅಲ್ಲ. ಒಂದು ನಮ್ಮಿಂದ 100 ಜನ ಬದಲಾಗ್ತಿದ್ರು ಪರವಾಗಿಲ್ಲ, ಒಬ್ಬನ್ನ ಬದಲಾಯಿಸೋಣ ಅನ್ನೋ ಒಂದು ಸಣ್ಣ ಪ್ರಯತ್ನ ಸರ್. ನಿಮ್ಮ ಪ್ರಯತ್ನಕ್ಕೆ ನನ್ನ ಬೆಂಬಲ ಸದಾ ನಿಮ್ ಜೊತೆ ಇರುತ್ತೆ ಸರ್. ಏನೇ ಸಹಾಯ ಬೇಕು, ಏನೇ ಸಪೋರ್ಟ್ ಬೇಕಂದ್ರು ನೀವು ಕೂಡ ನನ್ನ ಕೇಳ್ಬೋದು. ನಾನು ನಿಮ್ಮಲ್ಲಿ ಒಬ್ಬ ತಮ್ಮನಾಗಿ ಈ ಒಂದು ಸೇವೆಗೆ ನಿಂತ್ಕೊಳ್ಳಕ್ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ನಿಜವಾಗ್ಲೂ ಇವ್ರು ಇಟ್ಟಿರ್ತಕ್ಕಂಥ ಹೆಜ್ಜೆಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಸಾಧಾರಣವಾದ ವಿಚಾರ ಅಲ್ಲ ಇದು. ಇವತ್ತು ಕೇಳಿ ನಾಳೆ ಮರ್ತೋಗುವಂಥದ್ದಲ್ಲ. ಇವ್ರೇನೋ ಅಲ್ಲಿ 305 ಕಿಲೋಮೀಟರ್ ಇಂದ ಇಲ್ಲಿವರೆಗೂ ಬಂದ್ರೆ ಪ್ರಚಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಬಂದಿಲ್ಲ. ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ, ಅಕ್ರಮವನ್ನ ತಡೆಗಟ್ಟಿ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನಮ್ಮ ಸಮಾಜವನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ನಮ್ಮ ಯುವಕರು ಹೆಜ್ಜೆ ಎತ್ತಬೇಕು. ನಮ್ಮ ಯುವಕರಿಗೆ ಆ ಒಂದು ಸಂದೇಶವನ್ನ ಸಾಗಲಿಕ್ಕೋಸ್ಕರ ಇವ್ರು ಬಂದಿದ್ದಾರೆ. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಸರ್. ಇದಕ್ಕಿಂತ ಹೆಚ್ಚಾಗಿ ಏನ್ ಮಾತಾಡ್ಬೇಕು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ದೇವ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಹಾಗಾಗಿ ಅಪ್ಪು ಸರ್ನ ನಾನು ಹೃದಯ ಅಂತರಾಳದಲ್ಲಿ ಅವ್ರನ್ನ ಇಟ್ಟು ಪೂಜಿಸ್ತಾ ಇದ್ದೀನಿ. ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ, ನಾವು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಅಲ್ಲಾ ಅವರ ಆಶೀರ್ವಾದ. ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಸರ್, ಚರ್ಚ್ಗೆ ಹೋಗ್ತೀನಿ, ಮಸೀದಿಗೆ ಹೋಗ್ತೀನಿ. ನನ್ನ ಸ್ನೇಹಿತರು ಮುಸ್ಲಿಮ್ಸ್ ಇದ್ದಾರೆ. ನನಗೆ ಎಲ್ಲಾ ತರದ ಜನಗಳಲ್ಲೂ ನನಗೆ ಒಡನಾಟ ಇದೆ ಸರ್. ನಾನು ಎಲ್ಲವನ್ನು ಸರ್ವ ಧರ್ಮ ಸೌಧ ಅನ್ನೋನು. ಯಾಕಂದ್ರೆ ವಿಧಾನಸೌಧ ಕಟ್ಟೋ ಶಕ್ತಿ ನನಗಿಲ್ಲ, ಹಾಗಾಗಿ ಸರ್ವ ಧರ್ಮ ಸೌಧವನ್ನ ಕಟ್ಟಿದ್ದೀನಿ ಸರ್. ಎಲ್ಲರೂ ಹೇಳ್ತಾರೆ ಸ್ವರ್ಗ ಅಲ್ಲಿದೆ, ನರಕ ಇಲ್ಲಿದೆ, ಹಂಗೆ ಹಿಂಗೆ ಅಂತ. ಸೊ ನಾವು ಏನಾದ್ರೂ ಸೊಂಡೆಗುಪ್ಪ ಗ್ರಾಮಕ್ಕೆ ಬಂದ್ರೆ ಸ್ವರ್ಗ ನರಕ ಎರಡು ಇಲ್ಲೇ ನಾನು ತೋರಿಸ್ಬಲ್ಲೆ. 3 ಮೆಟ್ಲು ಹತ್ತು ಬಂದ್ರೆ ನಿಮ್ಗೆ ಸ್ವರ್ಗ ಕಾಣುತ್ತೆ ಸರ್. 3ನೇ ಮೆಟ್ಲು ಸರ್ ಸ್ವರ್ಗಕ್ಕೆ. ನೀವು ಹತ್ತು ಬಂದ್ರೆ 3 ಮೆಟ್ಲು ನೋಡ್ತಾ ಇದ್ರೆ ಸ್ವರ್ಗ ಸರ್. ಸ್ವರ್ಗನ ಏನೋ ನಿಜ ಹೇಳ್ಬಿಡಿ ಸರ್ ನೀವು. ನಿಜ ಏನು ಒಂಥರ ಖುಷಿ. ನಾವು ಏನು ಸಾಧನೆ ಮಾಡಿರಲ್ಲ, ಇನ್ನು ತುಂಬಾ ಕಲಿಬೇಕನ್ನೋದು. ಇನ್ನೊಂದೇನಂದ್ರೆ ಬಂದ್ ಕೂಡಲೇ ಮನಸ್ಸು ಏನೋ ಒಂಥರ ಹಗುರ ಆಗ್ಬಿಡ್ತು. ನೀವು ನೋಡಿ ಇಲ್ಲಿನ ಜನ, ಇಲ್ಲಿನ ಒಡನಾಟ ನೋಡಿ ನಮಗೆ ಏನೋ ಒಂಥರ ಯೋಚನೆ ಏನೇನಿತ್ತು ಹಲವಾರು ಇತ್ತು. ಇಲ್ಲಿ ಬಂದಾಗ ಏನೂ ಇಲ್ಲ ಪ್ರಪಂಚದಲ್ಲಿ ಅನಿಸ್ಬಿಟ್ಟು ಸತ್ಯ ಇದೆ. ಹಾಗೆ ನಿಮ್ಮ ಮದುವೆ ವಾರ್ಷಿಕೋತ್ಸವ ಇವತ್ತು ನಿಮಗೋಸ್ಕರ ಒಂದು ಗೀತೆಯನ್ನು ಹಾಡಬೇಕು. ಹಾಗೆ ಸರ್ವಧರ್ಮ ಅಂತ ನೀವು ಏನಂದಿದ್ರು, ಆ ಸರ್ವಧರ್ಮದ ಒಂದು ಗೀತೆಯನ್ನು ಓಕೆನಾ? इंस्टॉल करते ही आपको 1800 रुपये मिलेंगे और इस 1800 का किसी भी बैंक अकाउंट में ಶುಭಾಶಯ ಶುಭಾಶಯ ಯೋಗೇಶನಿಗೂ ಮಂಜುಳ ಕರೆಗೂ ಶುಭಾಶಯ. ಹೊಸ ಹರಿಯದ ಹೊಸ ಜೋಡಿಗೆ
ಸಿರಿತನದ ಸಿಹಿಯು ಬಡತನದ ಕೈಯು ನಿಮಗೆಂದು ಬಂದೆ ಇರಲಿ ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿಯೇನೆ ಬರಲಿ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏನೇಳು ಜನುಮದಲು ತೀರದ ಸಂಬಂಧ. ಥ್ಯಾಂಕ್ ಯು. ಮತ್ತೊಂದು ಮಗುವಿಗೆ ತಮಗೆ ಮದುವೆ ಆಶುತೋಷದ ಹಾರ್ದಿಕ ಶುಭಾಶಯ. ಸರ್ವಧರ್ಮ ಅದೊಂದು जंगली रवि पे आपका महाराज 24/7 कस्टमर सपोर्ट के लिए हाजिर है आपकी बातें. ಪ್ರೇಮ ನಿಮ್ಮ ಜೀವನ ಮಾಲಿಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಉಳಿತಿರುವೆ ಮುಕುಂದ ನೀನೆ ಅಲ್ಲ ನೀನೆ ಯೇಸು. ಇದೆ ಕೆಲಸವು ಬಹಳ ನನ್ನ ಹೋಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೆ ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುಕುಂದ ಮುರಾರೇ ಮುಕುಂದ
ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ಮಾಲಿಕ ನಾನು ನಿಮ್ಮ ಪಾಲಿನ ಸೇವಕ ನಾನು ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ ಎಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ನಾವೀಗ ನಾಳೆ ನಾಡ್ದಾಗತ್ತೆ ಶಿವಮೊಗ್ಗ ಹೋಗೋದು. ಶಿವಮೊಗ್ಗ ಹೋದ್ಮೇಲೆ ನಮ್ಮ ಸ್ನೇಹಿತರು ಏನಿದೆ, ನಮ್ಮ ಫಾಲೋವರ್ಸ್ಗಳು ಏನಿದ್ದಾರೆ ಶಿವಮೊಗ್ಗದಲ್ಲಿ, ಅವ್ರ ಹತ್ರ ಎಲ್ಲ ಹೋಗಿ ನಾನು ನಿಮ್ಮ ಆಶ್ರಮದ ಬಗ್ಗೆ ಸ್ವಲ್ಪ ಮಾತಾಡಿ ಸ್ವಲ್ಪ ಚರ್ಚೆ ಮಾಡಿ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಶಿವಮೊಗ್ಗದಿಂದ ಖಂಡಿತ 24 hours ನಿಮ್ಮ ಜೊತೆಲಿ ನಾವು ಇರ್ತೀವಿ. ಏನೇ ಇರಲಿ ಎಂಥದ್ದೇ ಇರಲಿ ನಮ್ಮ ಕಡೆಯಿಂದ ನಾವು ಮಾಡೋ ಜವಾಬ್ದಾರಿ. ಸೈಯದ್ ಹಾಗೂ ಗೋಸ್ಕರಿ. ಓಕೆನಾ ಸರ್? ಥ್ಯಾಂಕ್ ಯು. ಒಂದು ನಿಮಿಷ ಗುರುಗಳೇ, ಒಂದೇ ಒಂದು ಹಾಡು ಹಾಡ್ತೀರಾ? ಕಾಂತಾರ ಸಿನಿಮಾ ಒಂದೇ ಒಂದು ಹಾಡು. ಬನ್ನಿ.